ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಈದ್ ಮುಬಾರಕ್ ಹೇಳ್ರಿ. ಎಲ್ಲರಿಗೂ ಈದ್ ಮುಬಾರಕ್ ರೀ ಫ್ರೆಂಡ್ಸ್. ನಮ್ಮನ ಫೈಜಾನಾ ಬೋಲ್ ಈದ್ ಮುಬಾರಕ್ ಬೋಲ್. ಎಲ್ಲರಿಗೂ ಕಡಮ್ನಿ ಆಗತ್ತೆ ಈದ್ ಮುಬಾರಕ್ ಅಂತ ಬೋಲ. ಬಂದಿದ್ರ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್. ಈದ್ ಮುಬಾರಕ್. ಜಾರುದು ಮೇಕಪ್ ಸ್ಟಾರ್ಟ್ ಆಗೈತೆ ಈಗ ನೋಡ್ರಿ ಫ್ರೆಂಡ್ಸ್. ಈಗ ರೆಡಿ ಆಗ್ತಾ ಇದ್ದಾಳ. ರೆಡಿ ಆಗಿಂದ ಈಗ ಈದ್ಗಾಗ ಹೋಗ್ತಾರ ನಮಾಜ್ ಮಾಡಕ್ಕೆ. ನೋಮಾನ್ ಮೆಹಂದಿ ಲುಕ್ ನೋಡ್ರಿ ಫ್ರೆಂಡ್ಸ್. ನೋಮಾನ್ ಅವ್ರ ಪಪ್ಪ ಮತ್ತೆ ನೋಮಾನ್ ಇಬ್ರು ರೆಡಿ ಆದ್ರು. ಜಾರು ಮೇಡಮ್ದು ಮೇಕಪ್ ಮುಗೀತು. ಎಲ್ಲರಿಗೂ ನನ್ನ ಫ್ಯಾಮಿಲಿ ಕಡೆಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್ ಮತ್ತು ಉಗಾದಿ ಹಬ್ಬದ ಶುಭಾಶಯಗಳು. ಯಾರು ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳಿ. ಈದ್ ಮುಬಾರಕ್ ಬೋಲ್. ಎಲ್ಲರಿಗೂ ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. सबको ईद मुबारक हो. सबको ಈದ್ ಮುಬಾರಕ್ ಹೋ. ನೋಮಾನ್ ಲುಕ್ ನೋಡ್ರಿ ಡ್ರೆಸ್ ಹಬ್ಬದ. ಮಾಶಾ ಅಲ್ಲಾ. ನಮಾಜ್ಗೆ ಹೋಗಿ ಬಂದಿಂದ ಡ್ರೆಸ್ ಚೇಂಜ್ ನೋಮಾನ್ದು. ಅವ್ರ ಪಪ್ಪ ಈದಿ ಕೊಡ್ತಾ ಇದಾರೆ ಇಬ್ಬರಿಗ. ಫ್ರೆಂಡ್ಸ್, ನಾನು ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೀನಿ, ಶೀರ್ ಕುರ್ಮಾ ಸ್ಪೆಷಲ್ ಇರುತ್ತೆ, ಹಾಗಾಗಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ನಂದು ಹಬ್ಬದ ಡ್ರೆಸ್. ಸಿಂಪಲ್ ಆಗಿ ರೆಡಿ ಆಗೀನಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಜಾರುದು ಮೆಹಂದಿ ನೋಡ್ರಿ ಫ್ರೆಂಡ್ಸ್. ಈಗ ಇದು ಕೂಡಲೇ ಮೆಹಂದಿ ತೋರಿಸ್ತಾ ಇದ್ದಾಳ. ಅಂದರೆ ನಾನು ಫುಲ್ ಇವ್ರದ್ದು ಬ್ಲಾಗ್ ತಗೊಂಡಿಂದ ನಾನು ಅಡುಗೆದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಆರೋಗ್ಯ ಹಾಲು, ಫುಲ್ ಫ್ಯಾಟ್ ಮಿಲ್ಕ್. ನಾವು ಅಮೂಲ್ ತರಬೇಕಂದ್ರೆ ನಮ್ಗೆ ಅದು ಸಿಗಲಿಲ್ಲ, ಹಾಗಾಗಿ ನಾವು ಇದೇ ತೊಗೊಂಬಂದೀವಿ. ಇದನ್ನು ಚಲೋ ಇದೆ, ಹಾಗಾಗಿ ನಾನು 6 ಲೀಟ್ರದ್ದು ಹಾಲಿಂದು ಮಾಡ್ತಾ ಇದ್ದೀನಿ. ಒಟ್ಟು ಇದ್ರೊಳಗೆ ನೀರು ಮಿಕ್ಸ್ ಮಾಡೋಂಗಿಲ್ಲ, ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಅಷ್ಟೇ ನೀರು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಈಗೆಲ್ಲ ಹಾಲು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಪ್ಯಾಕೆಟ್ ನೀರು ಹಾಕಿಂದ ಇದು ಒಂದು ಅರ್ಧ ತಾಸು ಕುದಿಸ್ಬೇಕು ಹಾಲಿಗೆ. ಯಾಕಂದರೆ ಚೆನ್ನಾಗಿ ಇದು ಕುದ್ದಿಂದ ಆಮೇಲೆ ನಾವು ಏನೇನು ಇದ್ರೊಳಗೆ ಹಾಕ್ತೀವಲ್ಲ, ಡ್ರೈ ಫ್ರೂಟ್ಸ್ ಆಗಲಿ, ತುಪ್ಪ ಆಗಲಿ, ಶಾವಿಗೆ ಆಗಲಿ, ಅವಾಗೇ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟ್ ಎಲ್ಲ ಪ್ಯಾಕೆಟ್ಸ್ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬಿಸಿ ಆಗಬೇಕು ಹಾಲು, ಒಟ್ಟು ಸ್ವಲ್ಪನ ತಣ್ಣಗಿರಬಾರ್ದು, ಅಷ್ಟು ಬಿಸಿ ಮಾಡಬೇಕಿದು. ಈಗ ನೋಡ್ರಿ ಫ್ರೆಂಡ್ಸ್, ಎಲ್ಲ ಪ್ಯಾಕೆಟ್ಸ್ ಹಾಕ್ಬಿಟ್ಟಿನಿ 6 ಲೀಟ್ರಿಂದು. ಹಂಗಾಗಿ ಎಲ್ಲ ಬಿಸಿ ಆಗಲಿ ಹಾಲು. ಈಗ ನಾನು ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ, ಲೀಡ್ ಮುಚ್ಚಿ. ನೋಡ್ರಿ ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಇಟ್ಟೀನಿ. ಈಗ ಏಲಕ್ಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದ್ರೊಳಗೆ ಹಾಕಕ್ಕೆ. ನೋಡ್ಬೋದು ನೀವು ಎಷ್ಟು ನಾನು ತೊಗೊಂಡಿನಿ ಏಲಕ್ಕಿ. ಈಗ ನೋಡ್ರಿ ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಏಲಕ್ಕಿ ಪೌಡ್ರ್ ಮಾಡಬೇಕು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 4-5 ತಾಸು ಇದು ಸೋಪ್ ಮಾಡಿ ನೆನೆ ಇಟ್ಟು ಈ ಥರ ನಾವು ಕಟ್ ಮಾಡ್ಕೊಂಡಿವಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಇದಾವ. ಚಿರಂಜೀವಿ ಮತ್ತು ಇದು ಅಕ್ರೋಟ್, ಬಾದಾಮ್, ಕಾಜು, ಖಜೂರ್, ಪಿಸ್ತಾ ಇಷ್ಟೆಲ್ಲ ಹಾಕಿ ನೋಡ್ರಿ ಫ್ರೆಂಡ್ಸ್. ಇದು ಡ್ರೈ ಫ್ರೂಟ್ಸ್. ಹಾಲು ಬಿಸಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಹಾಕಬೇಕು. ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರೆ ಮಸ್ತಾಗಿ ರೆಡಿ ಆಗುತ್ತೆ. ಇದು ನಾನು ಸ್ವಲ್ಪ ಕಾಜು ಪೇಸ್ಟ್ ಮಾಡ್ತಾ ಇದ್ದೀನಿ, ಕಾಜು ಮತ್ತು ಬಾದಾಮ್. ಅಂದರೆ ಈ ಪೇಸ್ಟ್ ಹಾಕಿದ್ರನ್ನ ಶೀರ್ ಕುರ್ಮಾ ಸೂಪರಾಗಿ ಮಸ್ತ್ ಆಗುತ್ತಾ. ಈಗ ಖೋವಾ ಮತ್ತು ಇದು ಕಾಜು ಪೇಸ್ಟ್ ನೋಡ್ರಿ ಇಷ್ಟೆಲ್ಲ ರೆಡಿಯಾಗಿ ತುಪ್ಪ ಹಾಕ್ತೀನಿ. ಒಂದು 1/2 ಲೀಟ್ರ್ ಹಾಕ್ತೀನಿ ನಾನು. ಅರ್ಧ kg ತುಪ್ಪ ಇದೆ. ಈಗ ಖೋಯಾ ಮತ್ತು ಇದು ಖೋವಾ ಅಂತಾರಲ್ಲ ಅದು ಮತ್ತು ಇದು ಕಾಜು ಪೇಸ್ಟ್ ಎಲ್ಲ ಎರಡೂ ಮಿಕ್ಸ್ ಮಾಡೀನಿ. ಸ್ವಲ್ಪ ಹಾಲು ಹಾಕಿ
ಇದು ಇದ್ರೊಳಗೆ ಆ್ಯಡ್ ಮಾಡ್ತೀನಿ ಹಾಲು ಬಿಸಿಯಾಗಿಂದ. ಖೋವಾ ಟೇಸ್ಟ್ ಸೂಪರಾಗಿ ರೆಡಿ ಆಗುತ್ತಾ, ಫಸ್ಟ್ ಕ್ಲಾಸ್ ಆಗುತ್ತಾ. ಎಲ್ಲರೂ ಕುಡಿದ್ರೆ ಒಂದು 10 ಬೋಲ್ ಕುಡಿಬೇಕು, ಅಷ್ಟು ಮಸ್ತ್ ಆಗುತ್ತಾ. ಈಗ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಸಕ್ಕರೆ ಹಾಕಿ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರಂತೂ ಮಸ್ತ್ ಸೂಪರ್ ಆಗಿ ರೆಡಿ ಆಗುತ್ತಾ, ಶೀರ್ ಕುರ್ಮಾ ಸ್ಪೆಷಲ್ ಆಗುತ್ತಾ. ಈಗ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೋಬೇಕಿದು. ಹಸಿ ಸ್ಮೆಲ್ ಹೋಗೋವರೆಗೂ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಫ್ರೈ ಮಾಡಿ ಆಮೇಲೆ ನಾವು ಹಾಲೊಳಗೆ ಇದು ಹಾಕಬೇಕು. ಫ್ರೈ ಮಾಡಿಂದ ಈ ಕಲರ್ ಬರಬೇಕು. ಈಗ ನಾನು ಹಾಲೊಳಗೆ ಎಲ್ಲ ಇದು ಮಿಕ್ಸ್ ಮಾಡೀನಿ, ತುಪ್ಪದಲ್ಲಿ ಫ್ರೈ ಮಾಡಿದ್ದು ಡ್ರೈ ಫ್ರೂಟ್ಸ್. ಈಗ ಶಾವ್ಗಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿನಿ. ಈಗ ನೋಡಿ ಫ್ರೆಂಡ್ಸ್, ಇದು ಹಾಲೊಳಗೆ ಹಾಕಿಬಿಡೋಣ. ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಹಾಕಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತಾ. ಫಸ್ಟಿಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಲ್ಲ. ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಶೀರ್ ಕುರ್ಮಾದೊಳಗೆ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಎಷ್ಟು ಅರೋಮಾ ಬರ್ತಾ ಇದೆ. ಮಸ್ತಾಗಿ ರೆಡಿಯಾಗಿದೆ ಶೀರ್ ಕುರ್ಮಾ. ನೋಡಿದ್ರಲ್ರಿ ಫ್ರೆಂಡ್ಸ್, ಈ ಥರ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ. ಈಗ ನೋಡಿ ಫ್ರೆಂಡ್ಸ್, ನೋಮಾನ್ ಎಲ್ಲರಿಗೂ ಶೀರ್ ಕುರ್ಮಾ ಕೊಡ್ತಾ ಇದ್ದಾನ. ಮತ್ತು ಅಫಾನ್, ನೋಮಾನ್ ಇವರು ಇಬ್ಬರು ತಗೊಂಡೋಗಿ ಗೆಸ್ಟ್ ಯಾರು ಬಂದಾರ ಅವ್ರಿಗೆಲ್ಲರಿಗೂ ಶೀರ್ ಕುರ್ಮಾ ಕೊಡ್ತಾ ಇದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಆಯ್ತು ನಂದು. ಈಗ ನಾನು ಮಟನ್ ಸಾರು ಮಾಡ್ತಾ ಇದ್ದೀನಿ, ಮಟನ್ ಸಾಂಬಾರು. ಈಗ ನನಗೆ ಸುನೀತಾ ಅಂತ ಹೇಳಿ ಅವರು ಸಬ್ಸ್ಕ್ರೈಬರ್ ನನಗೆ ಹೇಳಿದರು, ವಿನೆಗರ್ ಯಾವ ಥರ ಹಾಕಬೇಕಕ್ಕ ಅಂತೇಳಿ. ಇದೇ ವಿನೆಗರ್ ನಾನು ಯೂಸ್ ಮಾಡೋದು, ಮಟನ್ ಆಗಲಿ ಚಿಕನ್ ಆಗಲಿ. ಈಗ ನಾನು ಫಸ್ಟ್ ವಿನೆಗರ್ ಒಂದು 2 ಚಮಚದಷ್ಟು ಹಾಕಿ ಇಟ್ಟಿದ್ದೆ. ಆಮೇಲೆ ನಾನು ಈ ಥರ ಕ್ಲೀನ್ ಮಾಡ್ಕೊಂಡಿನಿ. ಈಗ ಒಂದು 10 ನಿಮಿಷ ಇಡಬೇಕಿದು, ಆವಾಗಲೇ ಕ್ಲೀನಾಗಿ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ಅಷ್ಟು ಕ್ಲೀನಾಗಿದೆ. ಉಳ್ಳಾಗಡ್ಡಿ ಮತ್ತು ವಿನೆಗರ್ ಹಾಕಿ ಕ್ಲೀನ್ ಮಾಡ್ಕೊಂಡಿನಿ ಮಟನ್ಗೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಸಾಲೆ ಹಾಕಿ ನೋಡಿ ಫ್ರೆಂಡ್ಸ್. ಮಸಾಲೆ ಅಂದರೆ ಇದು ಅರಿಶಿನ ಪೌಡ್ರು, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಳ್ಳಾಗಡ್ಡಿ ಮತ್ತು ಇದು ಮಟನ್ ರೀ, ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ವಿಸಲ್ ತೊಗೊತೀನಿ. ಅಂದರೆ ನಾನು ಫುಲ್ ರೆಸಿಪಿ ತೋರಿಸ್ತಾ ಇದ್ದಲ್ಲ ರೈಸ್ ಮಟನ್ದು. ಈಗ ನಾನು ಕುಷ್ಕ ಮಾಡ್ತಾಯಿದ್ದೀನಿ, ಪ್ಲೇನ್ ಕುಷ್ಕ ಮಾಡ್ತಾಯಿದ್ದೀನಿ. ಬಿರಿಯಾನಿ ಇವತ್ತು ಮಾಡೋಂಗಿಲ್ಲ, ಹಬ್ಬದ ದಿನ. ಕೆಲವೊಬ್ಬರು ಮಾಡ್ತಾರೆ, ಅಂದರೆ ಹಸ್ಬೆಂಡ್ಗೆ ಬಿರಿಯಾನಿ ಇಷ್ಟ ಇಲ್ಲ, ಹಾಗಾಗಿ ಹಬ್ಬಕ್ಕೆ ನಾವು ಇದೇ ಮಾಡೋದು. ಬಾಸ್ಮತಿ ರೈಸ್ ಒಂದು ಅರ್ಧ ತಾಸು ಸೋಕ್ ಮಾಡಿದ್ದೆ. ಇದು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು, 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ನೀರು ಹಾಕಬೇಕು. 2 ಗ್ಲಾಸು ಅರ್ಧ ಕೆಜಿ ನಾನು ಬಾಸ್ಮತಿ ರೈಸ್ ಹಾಕ್ತಾ ಇದ್ದೀನಿ, ಅರ್ಧ ಕೆಜಿ ಕೊರಿಯನ್ ರೈಸ್ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 1 ಕೆಜಿ ರೈಸ್ ಮಾಡ್ತಾ ಇದ್ದೀನಿ, ಕುಷ್ಕ ರೈಸ್. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈಗ ಜಾರು ಮೇಡಮ್ ರೆಡಿ ಆಗ್ಯಾರ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿ. ತಮ್ಮನ ಮಗ ಫೈಜಾನ್ ಅಂತ ಹೇಳಿ ಗೋಲು ಅಂತೀವಿ, ಚಿಡ್ಡ ಅಂತೀವಿ, ಟಮಾಟರ್ ಅಂತೀವಿ.
ಇವತ್ತಿನ ಹಬ್ಬದ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ. ಇಷ್ಟ ಆದರೆ ಅಶ್ನಾ ಫ್ಯಾಮಿಲಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.